ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ನಿಮ್ಗೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ನಾ ಇವತ್ತು ಬೆಂಗಳೂರು ಹತ್ರನೇ ಒಂದು ಸನ್ಸೆಟ್ ಸ್ಪಾಟ್ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ 1 ಅವರ್ ಡ್ರೈವ್, ನಮ್ಮ ಮನೆಯಿಂದ 1 ಅವರ್ ಡ್ರೈವ್ ಅಷ್ಟೇ ಅದು. ಸೊ ಬನ್ನಿ ನೋಡೋಣ, ಅಲ್ಲಿ ಹೋದ್ಮೇಲೆ ಯಾವ ಜಾಗ ಏನು ಅಂತ ಎಲ್ಲನೂ ನಿಮಗೆ ತಿಳಿಸ್ತೀನಿ. ಹಾಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗ ಹೋಗಿ ಸಬ್ಸ್ಕ್ರೈಬ್ ಆಗಿ. ಹಾಗೆ ಪಕ್ಕದಲ್ಲಿ ಕಾಣಿಸೋ ಬೆಲ್ ಬಟನ್ ಪ್ರೆಸ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸೊ ನೋಡಿ ಯಾರ್ಯಾರು ಹೋಗ್ತಾ ಇದೀವಿ. ನಾನು, ನಮ್ಮ ಯಜಮಾನ್ರು, ತ್ರಿಲೋಕ, ಪೂಜಾ, ಸುಷ್ಮಿತಾ, ಹಾಗೆ ಅಮಿತ್ಗೆ 2 ಕೋಡ್ ಬಂದಿದೆ ನೋಡಿ. ಆಯ್ ಅಮಿತು, ಆಯ್ ಮಾಡು. ನಾಟಕ ರಾಜ ಆಯ್ತಾ. ನಿನ್ನ ಹೆಸರು ಏನು? ಅಮಿತ್ ಅಲ್ಲ, ಅಮಿತ್. ನಿಮ್ಮ ತಮ್ಮನ ಹೆಸರು? ನಿಮ್ಮ ತಮ್ಮನ ಕರ್ಕೊಂಬಂದಿಲ್ಲ ನೀನು? ಯಾಕ ಮಕ್ಕೊಂಡಿದ್? ನಿನ್ನ ತಲೆ ಮೇಲೆ 2 ಕೋಡ್ ಬಂದಿದೆ ಅಲ್ಲ? ನಿನ್ನ ತಲೆ ಮೇಲೆ 2 ಕೋಡು ಎಲ್ಲಿದೆ ತೋರ್ಸೋಣ. ಕೋಡ್ ಬಂದಿದೆ ಅಮಿತ್ಗೆ. ಹ್ಯಾಪಿ ನ್ಯೂ ಇಯರ್ ಎಲ್ಲರಿಗೂ. ಎಷ್ಟು ಕ್ಯೂಟ್ ಇದೆ ನೋಡಿ ಅದು. ಹಾಡು. ಹಾಯ್ ಫ್ರೆಂಡ್ಸ್, ಇವಾಗ ಲೊಕೇಶನ್ ರೀಚ್ ಆದ್ವಿ. ಈ ಪ್ಲೇಸ್ ಹೆಸರು ಬಂದು ಅಕ್ಕಮ್ಮಯ್ಯನ ಬೆಟ್ಟ ಅಂತ. ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ. ಬೆಂಗಳೂರಿಂದ ಜಸ್ಟ್ 30 ಕಿಲೋಮೀಟರ್ಸ್ ದೂರದಲ್ಲಿದೆ. 1 ಅವರ್ ಡ್ರೈವ್ ಆಗುತ್ತೆ. ಹಾಗೆ ಇದು ಬರೋದು ಯಲಹಂಕಗೆ ನಿಯರ್ ಆಗುತ್ತೆ. ಹಾಗೆ ಏರ್ಪೋರ್ಟ್ ಕೂಡ ನಿಯರ್ ಆಗುತ್ತೆ. ನೋಡ್ಬೋದು ಸ್ವಲ್ಪ ಸ್ಟೆಪ್ಸ್ ಇದೆ. ಎಷ್ಟು ಸ್ಟೆಪ್ಸ್ ಇದೆ ಅಂತ ಗೊತ್ತಿಲ್ಲ, ಜಾಸ್ತಿ ಏನಿಲ್ಲ. ಮೇ ಬಿ ಒಂದು 100 ಸ್ಟೆಪ್ಸ್ ಇದೆ ಅನಿಸುತ್ತೆ ಅಷ್ಟೇ. ಸೊ ಹಾಗೆ ವೆಹಿಕಲ್ ಕೂಡ ಮೇಲೆವರೆಗೂ ಹೋಗುತ್ತಂತೆ. ಸೊ ನಾವು ಸ್ಟೆಪ್ಸ್ ಸ್ವಲ್ಪ ಇದೆ ಅಲ್ಲ ಅಂತ ಸ್ಟೆಪ್ಸ್ ಹತ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ. ಸೊ ಇದು ಒಂದು ಬ್ಯೂಟಿಫುಲ್ ಸನ್ಸೆಟ್ ಸ್ಪಾಟ್ ಅಂತಲೇ ಹೇಳ್ಬೋದು. ಬನ್ನಿ ನೋಡೋಣ ಇಲ್ಲಿಂದ ಸನ್ಸೆಟ್ ಯಾವ ಥರ ಕಾಣಿಸುತ್ತೆ ಅಂತ ನಿಮಗೂ ಕೂಡ ತೋರಿಸ್ತೀನಿ. ನೀವೇನಾದರೂ ಬೆಂಗಳೂರು ನಿಯರ್ ಬೈ ಒಂದು ಬ್ಯೂಟಿಫುಲ್ ಆದ ಒಂದು ಸನ್ಸೆಟ್ ಸ್ಪಾಟ್ ಹುಡುಕ್ತಾ ಇದ್ದರೆ, ಸೊ ದಿಸ್ ಈಸ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇದು ಅಕ್ಕಮ್ಮಯ್ಯನ ಬೆಟ್ಟ, ಮಾರನಾಯಕನಹಳ್ಳಿ ಹತ್ರ ಬರುತ್ತೆ. ಜಸ್ಟ್ ಬೆಂಗಳೂರಿಂದ 1 ಅವರ್ ಡ್ರೈವ್ ಇದು. ಹಾಗೆ ಇಲ್ಲಿ ನೀವು ಜಾಸ್ತಿ ಏನೋ ಟ್ರೆಕ್ಕಿಂಗ್ ಮಾಡೋದೇನು ಬೇಕಾಗಲ್ಲ. ಮೇಲೆವರೆಗೂ ವೆಹಿಕಲ್ಸ್ ಹೋಗುತ್ತೆ. ಇಲ್ಲ ಅಂತಂದರೆ ನೀವು ಈ ಥರ ಸ್ಟೆಪ್ಸ್ ಹತ್ಕೊಂಡು ಕೂಡ ಹೋಗ್ಬೋದು. ಅರೌಂಡ್ 100 to 150 ಸ್ಟೆಪ್ಸ್ ಇದೆ ಅಷ್ಟೇ ಇಲ್ಲಿ. ಇಲ್ಲೂ ಕೂಡ ಮೇಲೆ ದೇವಸ್ಥಾನ ಇದೆ ಅನಿಸುತ್ತೆ. ನೋಡ್ಬೋದು ಇಲ್ಲೂ ಕೂಡ ಮೆಟ್ಲಿಗೆಲ್ಲ ಅರ್ಶಿನ ಕುಂಕುಮ ಹಚ್ಕೊಂಡು ಹೋಗಿದ್ದಾರೆ. ಸೊ ನೋಡ್ಬೋದು ಅಲ್ಲೇ ಕೆಳಗಡೆ ಕಾರ್ ಪಾರ್ಕ್ ಮಾಡಿಕೊಂಡು ಇಲ್ಲಿ ಮೇಲೆ ಬಂದಿದ್ದೀವಿ. ಈ ಪ್ಲೇಸಿಂದ ಸಿಟಿ ವ್ಯೂ ಚೆನ್ನಾಗಿ ಕಾಣುತ್ತೆ. ಇಲ್ಲೇನೋ ಮೇ ಬಿ ವಾಟರ್ ಟ್ಯಾಂಕ್ ಇದೆ ಅನ್ಸುತ್ತೆ ಇದು. ಮೇಲಿಂದ ವ್ಯೂ ನೋಡ್ಬೋದು ಯಾವ ಥರ ಇದೆ ಅಂತ. ಸನ್ಸೆಟ್ ಇನ್ನೂ ಆಗಿಲ್ಲ, ಆಗ್ತಾ ಇದೆ. ಸೊ ನೋಡ್ಬೋದು ಈ ಕಡೆಯಿಂದ ಬಂದರೆ ಇಲ್ಲಿ ಸ್ಟೆಪ್ಸ್ ಹತ್ಕೊಂಬರೋದು. ಈ ಸೈಡಿಂದ ಬಂದರೆ ರೋಡ್ ಇದೆ. ಕಾರು, ಬೈಕ್ಸು ಎಲ್ಲನೂ ಮೇಲೆವರೆಗೂ ಬರುತ್ತೆ. ಇಲ್ಲೇನು ಟೆಂಪಲ್ಸ್ ಇದೆ, ಅದು ಟೆಂಪಲ್ಸ್ ಕ್ಲೋಸ್ ಆಗಿದೆ ಅನಿಸುತ್ತೆ. ಅದರದ್ದೇ ಬೇಕಂತದು. ಇಲ್ಲಿ ಒಂದು ದೇವಸ್ಥಾನ ಇದೆ. ಈ ದೇವಸ್ಥಾನ ಕ್ಲೋಸ್ ಆಗಿದೆ. ಇಲ್ಲಿ ಇನ್ನೊಂದು ದೊಡ್ಡ ದೇವಸ್ಥಾನ ಇದೆ. ಇದು ಕ್ಲೋಸಾ? ದೇವಸ್ಥಾನ ಕ್ಲೋಸಾ? ಇಲ್ಲಿ ಒಂದು ದೇವಸ್ಥಾನ ಕ್ಲೋಸ್ ಇದೆ. ಮೇಲೆ ಒಂದು 3 ದೇವಸ್ಥಾನ ಇದೆ. ನಾನು ಇಂಟರ್ನೆಟಲ್ಲಿ ಓದ್ದಂಗೆ ದೇವಸ್ಥಾನ ವಾರದಲ್ಲಿ 3 ದಿನ ಅಷ್ಟೇ ಓಪನ್ ಇರುತ್ತಂತೆ. ಸೊ ಇವಾಗ ಎಲ್ಲ ದೇವಸ್ಥಾನಗಳು ಕ್ಲೋಸ್ ಇದೆ. ಗೇಟ್ ಇಲ್ಲಿ ನೋಡ್ಬೋದು. ದೇವಸ್ಥಾನದ್ದು ತೇರು ಕೂಡ ಇದೆ. ತೇರಿದೆ ಅಂತಂದರೆ ಮೇ ಬಿ ದೊಡ್ಡದಾಗಿ ಜಾತ್ರೆ ಎಲ್ಲ ಆಗುತ್ತೆ ಅನಿಸುತ್ತೆ ಇಲ್ಲಿ. ಬಟ್ ಕ್ಲೋಸ್ ಇದೆ ದೇವಸ್ಥಾನ. ಅದು ಕಾಣಿಸೋದಿಲ್ಲ, ಅದು ಅಷ್ಟು ಫಾಗ್ ಐತೆ. ಏನು ಹೊಂಟೈತೆ? ಅದು ಇದು ಕೊಂಡೈತೆ, ಬಟ್ರು ಕೊಂಡೈತಿ. ಏನು ಹೊಂಟೈತೆ ಅಮಿತ್ತು? ಇನ್ನೊಂದು ಕಿಲೋಮೀಟರ್ ಐತೆ. ಇಲ್ಲಿಂದ ವ್ಯೂ ಬ್ಯೂಟಿಫುಲ್ ಆಗಿದೆ, ಪೀಸ್ಫುಲ್ ಆಗಿದೆ. ನನ್ನ ಹಸ್ಬೆಂಡ್ ನೋಡಿ ಎಲ್ಲೋ ಕೂತ್ಕೊಂಡಿದ್ದಾರೆ ಮೇಲೆ. ಹೆಂಗತ್ತಿದೆಯಮ್ಮ ಅಲ್ಲಿಂದ? ಇಲ್ಲಿಂದ ಆ ಕಡೆಯಿಂದ ಬರಬೇಕಾ?
ಇದೊಂದು ಬ್ಯೂಟಿಫುಲ್ ಕಾಮ್ ಆ್ಯಂಡ್ ಪೀಸ್ಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ಬ್ಯೂಟಿಫುಲ್ ಸನ್ಸೆಟ್ ನೋಡ್ಕೊತ ನೀವು ಸಿಟಿ ವ್ಯೂ ಕೂಡ ಎಂಜಾಯ್ ಮಾಡ್ಬೋದು ಈ ಪ್ಲೇಸಲ್ಲಿ. ಅಲ್ಲೊಬ್ಬರೇ ಅಂಕಲ್ ಆರಾಮ್ ಹಾಡು ಹಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ, ಕರೋಕೆ ಮಾಡ್ತಿದ್ದಾರೆ. ಸೊ ಈ ಥರ ಒಂದೊಂದು ರಾಕ್ ಇದೆ, ಅದ್ರ ಮೇಲೆ ಹತ್ತು ಕುತ್ಕೋಬೋದು. ನಾವು ಒಂದು ರಾಕ್ ಮೇಲೆ ಹತ್ತು ಕುತ್ಕೊಂಡಿದ್ದೀವಿ. ಇಲ್ಲಿಂದ ಸನ್ಸೆಟ್ ಆದರೆ ಸೂಪರ್ ಆಗಿರುತ್ತೆ. ಬಟ್ ಇವತ್ತು ಫುಲ್ ಮೋಡ ಮುಚ್ಕೊಂಡ್ಬಿಟ್ಟಿದೆ. ಬಟ್ ಇಲ್ಲಿಂದ ವ್ಯೂ ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ. ಹಾಂ, ಬೆಂಗಳೂರಿಂದ ಜಸ್ಟ್ 30 ಕಿಲೋಮೀಟರ್ಸ್ ದೂರದಲ್ಲಿ ಇಷ್ಟು ಬ್ಯೂಟಿಫುಲ್ ಪ್ಲೇಸ್ ಇದೆ ಅಂತ ಗೊತ್ತಿದ್ದಿಲ್ಲ. ಸೊ ನೋಡ್ಬೋದು ವ್ಯೂ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನೀವು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಒಂದು ಹಾಫ್ ಡೇ ಔಟಿಂಗ್ ಥರ ಒಂದು ಬ್ಯೂಟಿಫುಲ್ ಪ್ಲೇಸ್ ಪ್ಲ್ಯಾನ್ ಮಾಡ್ತಾ ಇದ್ರೆ ಸೊ ಈ ಪ್ಲೇಸ್ಗೆ ಖಂಡಿತವಾಗ್ಲೂ ವಿಸಿಟ್ ಮಾಡಿ. ಈವ್ನಿಂಗ್ ಟೈಮ್ ವಿಸಿಟ್ ಮಾಡಿದ್ರೆ ಬ್ಯೂಟಿಫುಲ್ ಆಗಿ ಸನ್ಸೆಟ್ ನೋಡ್ಬೋದು. ಬಟ್ ನಮಗೆ ಸನ್ಸೆಟ್ ನೋಡೋಕ್ಕೆ ಸಿಗಲಿಲ್ಲ. ಸೊ ಈ ಬೆಟ್ಟ ಬ್ಯೂಟಿಫುಲ್ ಆಗಿದೆ. ಬಟ್ ನಮ್ಮದು ಬ್ಯಾಡ್ ಲಕ್ ಅಂತ ಹೇಳ್ಬೋದು. ನಮಗೆ ಸನ್ಸೆಟ್ ನೋಡೋಕ್ಕೆ ಸಿಗಲಿಲ್ಲ, ಯಾಕಂದರೆ ಫುಲ್ಲು ಮೋಡ ಮುಚ್ಕೊಂಡ್ಬಿಟ್ಟಿತ್ತು. ಹಾಗಾಗಿ ಸನ್ಸೆಟ್ ನೋಡೋಕ್ಕಾಗಲಿಲ್ಲ ಇವತ್ತು. ನೋಡ್ಬೋದು ಇಲ್ಲಿ ಕಲ್ಲೊಳಗಡೆ ಇದೇನೋ ದೇವಸ್ಥಾನ ಅನಿಸುತ್ತೆ, ಗೊತ್ತಿಲ್ಲ ಹೇಗೆ ಮಾಡಿದ್ದಾರೆ ಕಲ್ಲೊಳಗಡೆ. ಟೂ 2026 ಫಸ್ಟ್ ಶಾರ್ಟ್ ಟ್ರಿಪ್ ಅಂತಲೇ ಹೇಳ್ಬೋದು ಇದು. ಸೊ ನೀವೇನಾದರೂ ಒಂದು ಹಾಫ್ ಡೇ ಪಿಕ್ನಿಕ್ ಪ್ಲ್ಯಾನ್ ಮಾಡ್ತಾಯಿದ್ರೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ತೀನಿ. ತುಂಬ ಕಾಮ್ ಆಗಿದೆ, ಎಲ್ಲಿ ಬೇಕಾದರೂ ಕೂತ್ಕೊಂಡು ಆರಾಮಾಗಿ ವ್ಯೂ ಎಲ್ಲ ಎಂಜಾಯ್ ಮಾಡ್ಬೋದು ನೀವು ಇಲ್ಲಿ. ನೋಡಿ ನಮ್ಮ ಮಮ್ಮಿ ತೆಂಗ್ ಮಲ್ಕೊಂಡಿದ್ದಾನೆ. ಇಲ್ಲಿ ನೋಡ್ಬೋದು ಈ ಥರ ಕಲ್ ಮೇಲೆ ಎಷ್ಟೊಂದು ಈ ಥರ ಬಸವಣ್ಣ ಇದೆ. ನಾವು ಒಂದೇ ಇರುತ್ತೆ ಅಂತ ಅನ್ಕೊಂಡಿದ್ವಿ, ಒಂದೇ ಇಲ್ಲ. ಇಲ್ಲಿ ಒಂದು ಬಸವಣ್ಣ. ಏನ ಇದನ್ನ ಫುಲ್ ಮೇಲಿಂದ ಇಲ್ಲಿ ನೋಡ್ಬೋದು ಎಷ್ಟೊಂದು ಬಸವಣ್ಣ ಇದೆ ಅಂತ. ಇದು ಇಲ್ಲಿ ಒಂದು ಬಸವಣ್ಣ, ಅಲ್ಲಿ ಒಂದು ಬಸವಣ್ಣ, ಇಲ್ಲಿ ಒಂದು, ಇಲ್ಲಿ ಒಂದು, ಇಲ್ಲಿ ಒಂದು. ಇದಕ್ಕೆ ಈ ಥರ ಮಾಡಿದ್ರೆ ಗೊತ್ತಿಲ್ಲ, ನಾವು ಒಂದೇ ಇರುತ್ತೆ ಅಂದ್ಕೊಂಡಿದ್ವಿ. ಬಟ್ ಎಷ್ಟೊಂದಿದೆ ಇಲ್ಲಿಗ. 1 2 3 4 5 6 7 ಇದೆ ಈ ಥರ. ಮೇ ಬಿ ಯಾವ್ದಾದ್ರು ಮೂವಿಯಲ್ಲಿ ಒಂದು ಸಾಂಗ್ ಶೂಟಿಂಗಿಗೆ ಈ ಥರ ಏನಾದರೂ ಸೆಟಪ್ ಮಾಡಿದಾರೇನೋ ಅಂತ ಅನಿಸುತ್ತೆ. ಸೊ ನಿಮ್ಗೇನಾದರೂ ಯಾಕೆ ಮಾಡಿದ್ದಾರೆ ಅಂತ ಗೊತ್ತಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಹಾಗೆ ಇಲ್ಲಿಂದ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನೈಟ್ ಆದ ತಕ್ಷಣ ವ್ಯೂ ನೋಡ್ಬೋದು ಯಾವ ಥರ ಕಾಣಿಸುತ್ತೆ. ಫುಲ್ ಸಿಟಿ ಲೈಟಿಂಗ್ಸ್ ಎಲ್ಲ ಮಸ್ತ್ ಕಾಣಿಸ್ತಿದೆ. ಸೊ ಇವಾಗ ರಿಟರ್ನ್ ಹೊರಟ್ವಿ, ನೋಡ್ಬೋದು ಕತ್ಲಾಗ್ತಾ ಇದೆ. ಸೊ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್.